ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಅತ್ಯಂತ ನಾಟಕೀಯ ಬೆಳವಣಿಗೆಗಳಿಗೆ ಸಾಕ್ಷಿಯಾಗಿದೆ. ನ್ಯಾಯ ಮತ್ತು ಕುತಂತ್ರದ ನಡುವಿನ ಹೋರಾಟ ಈಗ ಹೊಸ ಹಂತಕ್ಕೆ ತಲುಪಿದೆ. ಈ ಕಡೆ ವಿಶಾಲಾಕ್ಷಿಯ ವಿಷಸರ್ಪದಂತಹ ಕುತಂತ್ರ ಏನು ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಕಥೆಯ ಆರಂಭದಲ್ಲಿ ಮನೆಯಿಂದ ಹೊರಹಾಕಲ್ಪಟ್ಟ ರೋಹಿಣಿಗೆ ವಿಶಾಲಾಕ್ಷಿ ಆಶ್ರಯ ನೀಡ್ತಾಳೆ. ಆದರೆ ಈ ಆಶ್ರಯದ ಹಿಂದೆ ದೊಡ್ಡದೊಂದು ಸಂಚಿದೆ. ವಿಶಾಲಾಕ್ಷಿ ತನ್ನ ಮನಸ್ಸಿನಲ್ಲೇ ನಿನಗೆ ಆಶ್ರಯ ನೀಡುತ್ತಿರುವುದು ನಿನ್ನ ಮೇಲಿನ ಪ್ರೀತಿಯಿಂದಲ್ಲ, ದೊಡ್ಡ ಮೀನನ್ನು ಹಿಡಿಯಲು ನಿನ್ನನ್ನು ಗಾಢವಾಗಿ ಬಳಸುತ್ತಿದ್ದೇನೆ ಎಂದು ಅಂದುಕೊಳ್ತಾಳೆ. ಈ ಕಡೆ ರೋಹಿಣಿಯನ್ನು ಸಮಾಧಾನ ಪಡಿಸುತ್ತಾ, ನೀನು ನಿನ್ನ ಹಳೆಯ ಮನೆಗೆ ಹೋಗಿ ನಿನ್ನ ಬಟ್ಟೆಗಳನ್ನು ತರಲು ಕೇಳು. ಶಾಂತಿ ನಿನಗೆ ಬೈತಾಳೆ ಮತ್ತು ಅವಮಾನಿಸುತ್ತಾಳೆ. ಅದನ್ನೆಲ್ಲ ನಾನು ರಹಸ್ಯವಾಗಿ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಳ್ತೇನೆ. ಮುಂದೆ ಇದು ಕೋರ್ಟ್ನಲ್ಲಿ ನಿನಗೆ ಅವರು ಟಾರ್ಚರ್ ನೀಡುತ್ತಿದ್ದರು ಎಂದು ತೋರಿಸಲು ದೊಡ್ಡ ಸಾಕ್ಷಿಯಾಗುತ್ತದೆ ಎಂದು ರೋಹಿಣಿಯ ತಲೆ ಕೆಡಿಸ್ತಾಳೆ. ರೋಹಿಣಿ ಕೂಡ ಈ ಕುತಂತ್ರಕ್ಕೆ ಸಮ್ಮತಿಸ್ತಾಳೆ. ಕುಡಿದು ಅಡ್ಡಾದಿಡ್ಡಿ ವರ್ತಿಸಿದ ಮನೋಜ. ಇನ್ನೊಂದು ಕಡೆ ರೋಹಿಣಿ ಮಾಡಿದ ಮೋಸವನ್ನು ಸಹಿಸಲಾರದ ಮನೋಜ ಬಾರ್ನಲ್ಲಿ ಫುಲ್ ಟೈಟಾಗಿ ಕುಡಿದು ತೂರಾಡುತ್ತಿರುತ್ತಾನೆ. ತನ್ನ ಸ್ನೇಹಿತ ಸೀನಾ ಬಳಿ ತನ್ನ ನೋವನ್ನು ತೋಡಿಕೊಳ್ಳುತ್ತಾ, ರೋಹಿಣಿ ನನ್ನ ಜೀವನವನ್ನೇ ಹಾಳು ಮಾಡಿದಳು ಎಂದು ಅಳ್ತಾನೆ. ಅಷ್ಟರಲ್ಲೇ ಅಲ್ಲಿಗೆ ಬಂದ ಲೇಡಿ ಪೊಲೀಸರು ಮನೋಜನನ್ನು ವಿಚಾರಿಸಿದಾಗ ಆತ ಕುಡಿದ ಮತ್ತಿನಲ್ಲೇ ಅಲ್ಲಿರುವ ಕಾನಿಸ್ಟೇಬಲ್ ಹೆಸರು ರೋಹಿಣಿ ಎಂದು ತಿಳಿದು ಅವಳ ಮೇಲೆ ಕಿಡಿಕಾರ್ತಾನೆ. ನೀನು ಮೋಸಗಾತಿ, ನಿನಗೆ ಇಬ್ಬರು ಗಂಡಂದಿರು ಎಂದು ಕೂಗಾಡ್ತಾನೆ. ಇದರಿಂದ ಆ ಕಾನಿಸ್ಟೇಬಲ್ ಮನನೊಂದು ಅಳತೊಡಗುತ್ತಾಳೆ. ಮನೋಜರನ್ನು ಅರೆಸ್ಟ್ ಮಾಡಿ ಎಳೆದುಕೊಂಡು ಹೋಗುವಾಗ ಸೂರ್ಯ ಅಲ್ಲಿಗೆ ಬಂದು ತನ್ನ ಅಣ್ಣನನ್ನು ಬಿಡಿಸಿಕೊಂಡು ಮನೆಗೆ ಕರೆತರ್ತಾನೆ. ಈ ಕಡೆಯಲ್ಲಿ ಮನೆಯಲ್ಲಿ ಮೀನಾ ಕಾರ್ ಅಪಘಾತದಿಂದ ಪಾರಾಗಿ ಬಂದ ವಿಷಯ ಕೇಳಿ ರವಿ ಶ್ರುತಿ ಸಂಕಟಪಟ್ಟರು. ಶಾಂತಿ ಮಾತ್ರ ಎಂದಿನಂತೆ ಮೀನಾ ಮೇಲೆ ದೂರು ಹೇಳುತ್ತಾ ಇರ್ತಾಳೆ. ಈ ಮನೆಗೆ ಇವಳು ಬಂದ ಮೇಲೆಯೇ ದರಿದ್ರ ಶುರುವಾಗಿದ್ದು ಎಂದು ಶಾಂತಿ ಬೈಯುತ್ತಿರುವಾಗ ಸೂರ್ಯ ಬಂದು ಮೀನಾ ಪರವಾಗಿ ನಿಲ್ತಾನೆ. ಶಾಂತಿ ಮಾತ್ರ ತನ್ನ ಹಠ ಬಿಡದೆ, ನಾನೇ ರೋಹಿಣಿಯನ್ನು ತಂದು ತಪ್ಪು ಮಾಡಿದೆ, ಈಗ ಮನೋಜನಿಗೆ ಎರಡನೇ ಮದುವೆ ಮಾಡಿ ಆ ತಪ್ಪನ್ನು ಸರಿಪಡಿಸ್ತೇನೆ ಎಂದು ಶ್ರುತಿ ಮತ್ತು ರವಿ ಈಗಿನ ಕಾಲದಲ್ಲಿ ಎರಡನೇ ಮದುವೆ ಯಾರು ಒಪ್ಪುತ್ತಾರೆ ಎಂದು ತರ್ಕಿಸಿದರೂ ಶಾಂತಿ ಕೇಳುವ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ. ಈ ಕಡೆ ಮೀನಾಕ್ಷಿಯ ಪ್ಲಾನ್ನಂತೆ ರೋಹಿಣಿ ಮನೆ ಬಾಗಿಲಿಗೆ ಬಂದು ತನ್ನ ಬಟ್ಟೆಗಳನ್ನು ಕೇಳ್ತಾಳೆ. ಇದನ್ನು ಕಂಡ ಶಾಂತಿ ಕೆಂಡಾಮಂಡಲವಾಗ್ತಾಳೆ. ಮಾನಗೆಟ್ಟವಳೆ, ಈ ಮನೆಗೆ ಬರಲು ಎಷ್ಟು ಧೈರ್ಯ ಎಂದು ಕೂಗಾಡುತ್ತಾ ಅವಳನ್ನು ಆಚೆ ತಳ್ತಾಳೆ. ವಿಶಾಲಾಕ್ಷಿ ರಹಸ್ಯವಾಗಿ ಆ ದೃಶ್ಯಗಳನ್ನೆಲ್ಲ ತನ್ನ ಫೋನಲ್ಲಿ ರೆಕಾರ್ಡು ಮಾಡಿಕೊಳ್ತಾಳೆ. ಮೀನಾ ಅವಳು ಅತ್ತೆ ವಸ್ತುಗಳನ್ನು ಅವಳೇ ಬಂದು ತೆಗೆದುಕೊಳ್ಳಲಿ, ನೀವು ಕೈ ಹಾಕಬೇಡಿ, ಇದು ಮುಂದೆ ನಿಮಗೆ ತೊಂದರೆಯಾಗಬಹುದು ಎಂದು ಎಚ್ಚರಿಸಿದರು. ಶಾಂತಿ ಕೇಳದೆ ರೋಹಿಣಿನ ಬಟ್ಟೆಗಳನ್ನೆಲ್ಲ ಬೀದಿಗೆ ಎಸೆತಾರೆ. ಈ ಕಡೆ ಮುಂದಿನ ಸಂಚಿಕೆಗಳಲ್ಲಿ ಇನ್ನೂ ರೋಚಕ ತಿರುವುಗಳು ನಡೆಯುತ್ತೆ. ಮನೆಗೆ ಬಂದು ಕುಡಿದ ಸ್ಥಿತಿಯಲ್ಲಿದ್ದ ಮನೋಜ ಕೂಡ ರೋಹಿಣಿಯನ್ನು ಕಂಡು ರೇಗಾಡ್ತಾನೆ. ರೋಹಿಣಿ ಮನೋಜನ ಈ ಪರಿಸ್ಥಿತಿ ನೋಡಿ, ಇನ್ನು ಮುಂದೆ ನನ್ನ ಕೆಲಸ ಸುಲಭ, ಮನೋಜ ಇನ್ನು ನನ್ನ ಕೈಗೊಂಬೆ ಎಂದು ಮನಸ್ಸಿನಲ್ಲೇ ನಗ್ತಾಳೆ. ಅಲ್ಲಿಂದ ಅವಿವೇಕಿಯಾದ ಕೆಲಸ ಮುಂದೆ ಸೂರ್ಯ ಮತ್ತು ಮನೋಜನ. ಶಾಂತಿ ಮಾಡಿದ ಅವಿವೇಕ ಕೆಲಸ ಸೂರ್ಯ ಮನೋಜನ ಕುಟುಂಬಕ್ಕೆ ಕಾನೂನುಬದ್ಧವಾಗಿ ಹೇಗೆ ಕಂಟಕವಾಗಲಿದೆ ಎಂಬುದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.